ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ನಿನ್ನೆ ಇಡೀ ದಿನ ರಾಜ್ಯ ರಾಜಕೀಯದಲ್ಲಿ ಪರಿಷತ್ತು ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಇತ್ತು. ಆರಂಭಿಕರಾಗಿ ತಮ್ಮ ಶಾಸಕರು ನಮ್ಮ ಪರವಾಗಿದ್ದಾರಾ ಅನ್ನುವಂತಹ ಚರ್ಚೆಗಳಿತ್ತು. 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಕಾಂಗ್ರೆಸ್ ಶತ ಪ್ರಯತ್ನ ಮಾಡ್ತಾ ಇತ್ತು. ಮತ್ತೊಂದು ಕಡೆ ಬಿಜೆಪಿಯ 2 ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಂತಹ ಶಾಸಕರ ಓಟ್ಗಳು JDSಗೆ ಅನ್ನೋದು ಡಿಸೈಡ್ ಆಗಿತ್ತು. ಬಟ್ ಯಾವಾಗ ರಿಸಲ್ಟ್ ಹೊರಗಡೆ ಬಿತ್ತೋ ಆಗ NDAಗೆ ಅತಿ ದೊಡ್ಡ ಶಾಕ್, ಬಿಜೆಪಿಗೆ ಅತಿ ದೊಡ್ಡ ಮುಖಭಂಗ ಆಗಿ ಹೋಗಿದೆ. ಪರಿಷತ್ತು ಚುನಾವಣೆಯಲ್ಲಿ ತಮ್ಮ ಶಾಸಕರೇ ತಮ್ಮ ಅಸ್ತಿತ್ವದಲ್ಲಿ ಇಲ್ವಾ, ತಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇಲ್ವಾ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ, ಬಿಜೆಪಿಯಲ್ಲಿ ಮನೆ ಒಂದು 3 ಬಾಗಿಲು ಅನ್ನುವಂತಹ ಪರಿಸ್ಥಿತಿ, ಉಳಿದಂತಹ ನಾಯಕರಿಗೆ ಪ್ರಿಫರೆನ್ಸ್ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ, ಹಾದಿಲಿ ಬೀದಿಲಿ ರಂಪಾಟಗಳಾಗ್ತಾ ಇತ್ತು. ಬಟ್ ಇದೆಲ್ಲದರ ಎಫೆಕ್ಟ್ ನೇರವಾಗಿ ಪರಿಷತ್ತು ಚುನಾವಣೆಯಲ್ಲೇ ಆಗೋಯ್ತಾ ಅನ್ನೋದು ಪ್ರಶ್ನೆ. ಬಿಜೆಪಿಯಲ್ಲಿ ಹಂಗಾದ್ರೆ ಯಾರು ಅಡ್ಡ ಮತದಾನ ಮಾಡಿದ್ರು, ಯಾರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದ್ರು ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇರೋದು. ಪರಿಷತ್ ಫೈಟ್ ಅಲ್ಲಿ ಬಿಜೆಪಿ ಮಾಡಿಕೊಂಡ ಎಡವಟ್ಟಾದ್ರೂ ಏನು? ಪರಿಷತ್ ಫೈಟ್ ಅಲ್ಲಿ ಬಿಜೆಪಿ ಮಾಡಿಕೊಂಡ ಎಡವಟ್ಟಾದ್ರೂ ಏನು? ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ನಾಯಕತ್ವ ಫೇಲ್ಯೂರ್ ಆಗೋಯ್ತಾ ಅನ್ನೋದೇ ಪ್ರಶ್ನೆ. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇರೋದು. ವಿಜೇಂದ್ರ ಆರ್ ಅಶೋಕ್ ಸಮನ್ವಯ ಕೊರತೆ ಮುಳುವಾಗಿ ಹೋಯ್ತಾ? ಕ್ರಾಸ್ ಔಟಿಂಗ್ ಮಾಡಿದವರಿಗೆ ಕಾದಿದೆಯಾ ಕಂಟಕ? ಹೈಕಮಾಂಡ್ಗೆ ವಿಜೇಂದ್ರ ಸಲ್ಲಿಸಿರುವ ರಿಪೋರ್ಟ್ ನಲ್ಲಿ ಏನಿದೆ? ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಏನ್ ಹೇಳ್ತಾ ಇದೆ ಬಿಜೆಪಿ ಹೈಕಮಾಂಡ್? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ಮುಂದಿನ ನಡೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಯಕತ್ವ ಬದಲಾವಣೆ ಗೊಂದಲ, 2 ನಾಯಕರ ಮಧ್ಯೆ ಸಮನ್ವಯದ ಕೊರತೆ, ಇದೆಲ್ಲವೂ ಕೂಡ ಮುಳುವಾದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಬಿಜೆಪಿ ಫೇಲ್ಯೂರ್ ಆಗಿದೆ. ವಿಜೇಂದ್ರ ಅಶೋಕ್ ಅವರ ಮಧ್ಯೆ ತಾಳ ಮೇಳ ಸರಿಯಿಲ್ಲ. ಪರಿಷತ್ ಫೈಟ್ ನಲ್ಲೂ ಸಾಬೀತಾಗಿ ಹೋಗಿದೆ ನಾಯಕರ ಭಿನ್ನಾಭಿಪ್ರಾಯ. ತಮ್ಮ ಶಾಸಕರ ವಿಶ್ವಾಸ ಗಳಿಸುವಲ್ಲಿ 2 ನಾಯಕರು ಕೂಡ ಕಂಪ್ಲೀಟ್ ಫೇಲ್ ಆಗಿದ್ದಾರೆ. ಬಿಜೆಪಿ ಬದಿಗೊತ್ತಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಬಿಜೆಪಿ ಶಾಸಕರು. ರೆಸಾರ್ಟ್ಗೆ ಹೋಗಲ್ಲ ಅಂದವರಿಗೆ ಸಿಎಂ DK ಶಿವಕುಮಾರ್ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರ ಮತ ಸೆಳೆದು ಕೈ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ DK ಶಿವಕುಮಾರ್. ಫಲಿತಾಂಶ ಬಂದ ಬಳಿಕ ಎಡವಟ್ಟು ಬಿಜೆಪಿಯಲ್ಲಿ ಚರ್ಚೆಯಾಗ್ತಾ ಇದೆ. ಮುಂದಾಲೋಚನೆ ಮಾಡಲಿಲ್ಲ, ಓಟ್ ಉಳಿಸ್ಕೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇದೆ. ಪಕ್ಷ ವಿರೋಧಿ ಕೆಲಸ ಮಾಡಿದವರ ವಿರುದ್ಧ ಹೈಕಮಾಂಡ್ಗೆ ವರದಿ ಕೊಟ್ಟಿದ್ದಾರಂತೆ ರಾತ್ರೋರಾತ್ರಿ ವಿಜಯೇಂದ್ರ ಅವರು. ನಿನ್ನೆ ರಾತ್ರಿಯೇ ಕರೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಉಸ್ತುವಾರಿ ರಾಧಾ ಮೋಹನ್ ದಾಸ್ಗೆ ಡೀಟೇಲ್ ರಿಪೋರ್ಟ್ ಕೈ ಸೇರಿದೆ. ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಮುಂದೆ ಕ್ರಮ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ತಾಳ ಮೇಳ ಇಲ್ಲದ ನಾಯಕರಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಲಾಗ್ತಾ ಇದ್ದು, ಅಲ್ಲಿಗೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರ ಮಧ್ಯೆ ತಾಳ ಮೇಳ ಸರಿ ಇಲ್ಲ, 2 ನಾಯಕರ ಮಧ್ಯೆ ಒಗ್ಗಟ್ಟಿಲ್ಲ, 2 ಕೂಡ ವೈಮನಸ್ಸಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರಗಳು ಚರ್ಚೆಯಲ್ಲಿತ್ತಲ್ಲ, ಅದು ಮತ್ತೊಮ್ಮೆ ಸಾಬೀತಾಗೋಯ್ತು ಪರಿಷತ್ ಫೈಟ್ ಅಲ್ಲಿ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನಾವೇನ್ ಮಾಡ್ಬೇಕು ಅಂತ ಶಾಸಕರು ಅಡ್ಡ ಮತದಾನ ಮಾಡ್ಬಿಟ್ರಾ? ಇದರಿಂದ ಬೇಸತ್ತು ಅಡ್ಡ ಮತದಾನ ಆಗಿದೆಯಾ ಶಾಸಕರಿಂದ ಅನ್ನೋದು ಪ್ರಶ್ನೆ. ಎನಿವೆ, ತೆರೆಮರೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೆಳೆದಿರುವಂತಹ ಶಾಸಕರು ಯಾರು? ಸುಮ್ಮನೆ ಹೇಳ್ತಾ ಇರ್ಲಿಲ್ಲ 5ನೇ ಅಭ್ಯರ್ಥಿಗೆ ನಾವು ಅಂದುಕೊಂಡಕ್ಕಿಂತ ಜಾಸ್ತಿ ಓಟ್ ಬರುತ್ತೆ ನೋಡ್ತಾ ಇರಿ ಅಂತ. ಅಲ್ಲಿಗೆ ಯಾರು ಕೂಡ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ 5ನೇ ಅಭ್ಯರ್ಥಿಗೆ 32 ಓಟ್ಗಳು, 12 ಓಟ್ಗಳು ಬಿಜೆಪಿ ಮತ್ತು JDS ನಿಂದ. ಯಾರು ಮಾಡಿದ್ರು ಅಡ್ಡ ಮತದಾನ ಇಮಿಡಿಯೇಟ್ ಆಗಿ ಗೊತ್ತಾಗದೇ ಇದ್ರೂ ಕೂಡ ಫೈಂಡ್ ಔಟ್ ಮಾಡ್ತಾರೆ ಪಕ್ಷದ ನಾಯಕರು. ಯಾರವರು ಅನ್ನೋದನ್ನ ಕಂಡು ಹಿಡಿದು ಅಂಥವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಾ, ಅಥವಾ ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ, ನೀವೇ ಕಿತ್ತಾಡ್ಕೊಳ್ತಾ ಇದ್ದೀರಿ, ಇನ್ನ ಶಾಸಕರು ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳೋಕೆಲ್ಲ ಆಗುತ್ತೆ ನಮಗೆ ಅಂತ ಬಿಜೆಪಿ ಹೈಕಮಾಂಡ್ 2 ನಾಯಕರಿಗೆ ಏನಾದ್ರೂ ಎಚ್ಚರಿಕೆಯನ್ನ ರವಾನೆ ಮಾಡ್ತಾರ? ಇದು ಪ್ರಶ್ನೆ ಇರೋದು. ಒಗ್ಗಟ್ಟಿಲ್ಲ, ಮತ್ತೊಂದಿಲ್ಲ, ಅಸಮಾಧಾನ, ಇದೆಲ್ಲವ ಪಕ್ಕಕ್ಕಿಟ್ಟು ನೀವು ಪಕ್ಷದಲ್ಲಿದ್ದೀರಿ ಅಂದ್ರೆ ಪಕ್ಷ ನಿಷ್ಠೆ ಮೆರಿಬೇಕಷ್ಟೇ. ಪಕ್ಷ ನಿಷ್ಠೆ ಮೆರಿದೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತೀರಿ, ಪಕ್ಷದ ನಿರ್ಧಾರಗಳಿಗೆ ತದ್ವಿರುದ್ಧವಾಗಿ ಬೇರೆ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕ್ತೀರಿ ಅಂತ ಆದ್ರೆ
ಯಾಕೆ ಬೇಕು ನಿಮ್ಮಂಥವ್ರು ಪಕ್ಷದಲ್ಲಿ ಅಂತ ಬಿಜೆಪಿ ಹೈಕಮಾಂಡ್ ಗರಂ ಆಗುವ ಸಾಧ್ಯತೆ ಇದೆ. ಬಟ್ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ, ಯಾರವರು, ಯಾರ ವಿರುದ್ಧ ಹೆಂಗೆ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಆತ್ಮವಿಶ್ವಾಸದ ಓಟ್ಗಳು ಕಾಂಗ್ರೆಸ್ನಿಂದ ಬಂದೇ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ತಮ್ಮ ದೋಸ್ತಿ ಪಡೆಯಲ್ಲೇ ಆತ್ಮವಿಶ್ವಾಸದ ಓಟ್ಗಳು ಆ ಪಕ್ಷಕ್ಕೆ ಹೋಗುತ್ತೆ ಅಂತ. ಬಟ್ ಈಗ ರಾಜ್ಯ ಬಿಜೆಪಿಗೆ ಅತಿ ದೊಡ್ಡ ಮುಖಭಂಗ ಇದು. ನಾಯಕತ್ವ ಬದಲಾವಣೆ ಗೊಂದಲ, ಒಗ್ಗಟ್ಟಿಲ್ಲ, ಮನೆ ಒಂದು ಮೂರು ಬಾಗಿಲು, ಕಾರ್ಯಕರ್ತರಲ್ಲೂ ಗೊಂದಲ, ನಾಯಕರಲ್ಲಿ ಗೊಂದಲ, ಇದೆಲ್ಲದರ ನೇರ ಎಫೆಕ್ಟ್ ಶಾಸಕರಿಂದ ಆಗೋಯ್ತಾ? ಅದಕ್ಕೆ ತಕ್ಕ ಉತ್ತರ ಕೊಟ್ಟುಬಿಟ್ರ ಶಾಸಕರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಏನಾಗ್ತಾ ಇದೆ ಅಂತ ಬಿಜೆಪಿ ಪಾಳ್ಯದಲ್ಲಿ? ನಿನ್ನೆ ಬಂದಿರುವ ಫಲಿತಾಂಶವನ್ನು ನೋಡಿದ್ರೆ ತಮ್ಮ ತಮ್ಮ ನಾಯಕರುಗಳ ಮೇಲೆ, ತಮ್ಮ ತಮ್ಮ ಪಕ್ಷಗಳ ಮೇಲೆ, ತಮ್ಮ ತಮ್ಮ ಹೈಕಮಾಂಡ್ ಮೇಲೆ ಎಷ್ಟು ಮಟ್ಟಿಗೆ ಶಾಸಕರು ವಿಶ್ವಾಸವನ್ನು ಇಟ್ಕೊಂಡಿದ್ರು ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಯಾಕಂತೇಳಿದ್ರೆ BJP ಮತ್ತು JDS ನಾಯಕರುಗಳು ಹೇಳ್ತಾ ಇದ್ರು ಕಾಂಗ್ರೆಸ್ಸಲ್ಲಿ ಭಾಳಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇದೆ, ಭಾಳಷ್ಟು ಬಣಗಳಿದ್ದಾವೆ, ಹೀಗಾಗಿ ಅದರ ನೇರ ಲಾಭ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಆಗುತ್ತೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳಿದರು, ಅಶೋಕ್ ಅವರು ಹೇಳಿದರು, ವಿಜೇಂದ್ರ ಅವರು ಹೇಳಿದರು. ಆದರೆ ಅದರಲ್ಲೂ ನಾವು BJPಯನ್ನು ನೋಡಿದಾಗ ಯಾವತ್ತೂ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಈ ಬಾರಿ ಅಡ್ಡ ಮತದಾನ ಆಗಿರುವಂಥದ್ದು. BJPಯಿಂದ 3 ನೇರವಾಗಿ ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅಶೋಕ್ ಹಾಗೂ ವಿಜೇಂದ್ರ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅಡ್ಡ ಮತದಾನ ಮಾಡಿದವರ ತಪ್ಪಿಗಿಂತಲೂ ಕೂಡ ಹೆಚ್ಚು ತಪ್ಪು ಕಾಣ್ತಾ ಇರುವಂಥದ್ದು ಅಶೋಕ್ ಮತ್ತು ವಿಜೇಂದ್ರ ಅವರ ವಿಚಾರದಲ್ಲಿ. ಈ ರಾಜ್ಯ BJPಯ ನಾಯಕತ್ವವನ್ನು ವಹಿಸಿರುವಂಥದ್ದು ವಿಜೇಂದ್ರ, ಶಾಸಕಾಂಗ ಪಕ್ಷ ಸಭೆಯ ನಾಯಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಇರುವಂಥದ್ದು ಅಶೋಕ್. ಹೀಗಾಗಿ ತಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಕೆಲಸ ಅಶೋಕ್ ಮತ್ತು ವಿಜೇಂದ್ರ ಇಬ್ಬರು ಕೂಡ ಮಾಡಬೇಕಾಗಿತ್ತು. ಇದು ಶಾಸಕರ ಕೆಲಸ ಅಶೋಕ್ ಅವರು ಮಾಡಬೇಕಾಗಿತ್ತು ಅಂತ ವಿಜೇಂದ್ರ ಅವರು ಜಾರಿಕೊಳ್ಳುವಂತಿಲ್ಲ. ಅದೇ ರೀತಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಂತೇಳಿ ಅಶೋಕ್ ಅವರು ಕೂಡ ಜಾರಿಕೊಳ್ಳುವಂತಿಲ್ಲ. ಇಬ್ಬರ ಒಟ್ಟಿಗೆ ಈ ಕೆಲಸವನ್ನು ಮಾಡಬೇಕಾಗಿತ್ತು. ಆ ಒಟ್ಟಿಗೆ ಕೆಲಸ ಮಾಡೋದರಲ್ಲಿ ಇಬ್ಬರು ಕೂಡ ವಿಫಲರಾಗಿದ್ದಾರೆ. ಇಬ್ಬರ ನಾಯಕತ್ವವನ್ನು ಕೂಡ BJPಯ ಶಾಸಕರು ಒಪ್ತಿಲ್ಲ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. 3 ಪಕ್ಷ ಹಿಡಿದಂತಹ ಅಭ್ಯರ್ಥಿಗೆ ವೋಟ್ ಆಗದೆ ಬೇರೆ ಪಕ್ಷಕ್ಕೆ, ತಮ್ಮ ಎದುರಾಳಿ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅವರು ವೋಟ್ ಯಾವುದೇ ಆಸೆಗೆ ಒಳಗಾಗಿ ಹಾಕಿರ್ಬೋದು, ಆದರೆ ಅದು ಎರಡನೇ ಮಾತು. ಆದರೆ ಅವರನ್ನು ನಿಭಾಯಿಸ್ತಾ ಇರುವಂತಹ ನಿಮ್ಮ ನಾಯಕರುಗಳ ಕೆಲಸ ಏನಾಗಿತ್ತು ಅನ್ನೋಂಥ ಸಹಜವಾಗಿ BJPಯ ಹೈಕಮಾಂಡ್ ಈಗಾಗಲೇ ರಾತ್ರಿನೇ ಇಬ್ಬರ ನಾಯಕರಿಂದಲೂ ಕೂಡ ರಿಪೋರ್ಟ್ ತೆಗೆದುಕೊಂಡಿದೆ ಅನ್ನುವಂಥ ಒಂದು ಮಾಹಿತಿ. ಒಟ್ಟಾರೆ ಇದರಿಂದ ರಾಜ್ಯ BJP ನಾಯಕರ ಮೇಲೆ ಏನು BJPಯ ಹೈಕಮಾಂಡ್ ಕೆಂಡ ಕಾರ್ತಿತ್ತು ಅದು ಇನ್ನಷ್ಟು ದುಪ್ಪಟ್ಟಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ನೋಡಿದಾಗ ಸಹಜವಾಗಿ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಾಗ ಕಾಂಗ್ರೆಸ್ನ ಕೆಲ ಶಾಸಕರು, ಕೆಲ ಮುಖಂಡರುಗಳೇ CM DK ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಆಡಿದ್ದು ನಿಜ. ಯಾಕಂತ ಹೇಳಿದ್ರೆ ನಮಗೆ ಅಷ್ಟು ದೊಡ್ಡ ಮಟ್ಟದ ಸಂಖ್ಯಾಬಲ ಇಲ್ಲದೇ ಇದ್ದರೂ ಕೂಡ ಯಾಕೆ ರಿಸ್ಕ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು, ಒಂದು ವೇಳೆ ಏನಾದರೂ ಅಡ್ಡ ಮತದಾನ ಆದರೆ ಈ ಸಂದರ್ಭದಲ್ಲಿ ಏನು ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇತ್ತು. ಆದರೆ DK ಶಿವಕುಮಾರ್ ಅವ್ರಿಗೆ ಒಂದು ಸ್ಪಷ್ಟವಾದಂಥ ಒಂದು ಯೋಚನೆ ಇತ್ತು, ನಾನು 5ನೇ ಅಭ್ಯರ್ಥಿಯನ್ನು ಹಾಕಿ ಗೆಲ್ಲಿಸ್ಕೊಂಡು ಬರುತ್ತೀನಿ, ಆ ಶಕ್ತಿ ನನಗಿದೆ, JDS ಹಾಗೂ BJPಯಲ್ಲಿ ಯಾರು ಅಸಮಾಧಾನಗೊಂಡಿದ್ದಾರೋ ಅವರ ಮತಗಳನ್ನು ಸೆಳೆಯುವಂಥ ಒಂದು ಕೆಲಸ ಮಾಡ್ತೀನಿ. ಅದರಲ್ಲಿ DK ಶಿವಕುಮಾರ್ ಅವರು ಯಶಸ್ವಿ ಆದರು. ತಮ್ಮ ಮೊದಲ ಟಾಸ್ಕ್ ಏನಿತ್ತು ಆ ಟಾಸ್ಕನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಆಗ ನೋಡಿದಾಗ ಇದೇನು ದೊಡ್ಡ ಚುನಾವಣೆ ಅಲ್ಲ, ಆದರೆ ಜನಪ್ರತಿನಿಧಿಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಲಸ JDS ಮತ್ತು BJP ನಾಯಕತ್ವ ವಿಫಲವಾಗಿದೆ. ಆ BJP ಮತ್ತು JDSನ ಶಾಸಕರನ್ನು ಸೆಳೆದು ತಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿಸ್ಕೊಳ್ಳೋದ್ರಲ್ಲಿ DK ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಇಲ್ಲಿ JDSಗಿಂತಲೂ ಕೂಡ BJPಯನ್ನು ನಾವು ನೋಡಬೇಕಾಗುತ್ತೆ. BJP ಯಾವ ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿ ಅಡ್ಡ ಮತದಾನ ಮಾಡಿದಂಥ ಎಕ್ಸಾಂಪಲ್ಸ್ ಇಲ್ಲ. ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ BJPಯ ಬಾಗಿಲು ಅಂತ ನಾವೇನು ಕರಿತೀವಿ, ಇಂಥ ರಾಜ್ಯದಲ್ಲಿ ಅದು ವಿಜೇಂದ್ರ ಮತ್ತು ಅಶೋಕ್ ಅವರ ನಾಯಕತ್ವದಲ್ಲಿ ಈ ರೀತಿಯಾಗಿರುವಂಥದ್ದು ಇದು ಮೊದಲನೇ ಸಲ. ಹೀಗಾಗಿ BJPಗೆ ಇದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇದು ಚರ್ಚೆ ಆಗುತ್ತೆ. ಸಹಜವಾಗಿ BJPಯ ಕೇವಲ ವಿಜೇಂದ್ರ ಮತ್ತು ಅಶೋಕ್ ಅವ್ರಿಗಲ್ಲ, ರಾಷ್ಟ್ರ ಮಟ್ಟದಲ್ಲಿರುವಂತಹ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರಿಗೆ ಟಕ್ಕರ್ ಕೊಡುವಂಥ ಒಂದು ಸಂದೇಶ ರಾತ್ರಿ ಕರ್ನಾಟಕದಿಂದ ಹೋಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಇದರ ಬಗ್ಗೆ ಭಾಳಷ್ಟು ಸೀರಿಯಸ್ ಆಗುತ್ತೆ BJPಯ ಹೈಕಮಾಂಡ್, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಖುಷಿಯಾಗಿರುತ್ತೆ. ಕಾಂಗ್ರೆಸ್ ಉಸ್ತುವಾರಿ ಆಗಿರ್ಬೋದು, DK ಶಿವಕುಮಾರ್ ಅವ್ರಿಗಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಒಟ್ಟಾಗಿ ಯೋಚನೆ ಮಾಡಿದಂಥ ಒಂದು ಪ್ಲಾನ್ ಸಕ್ಸಸ್ ಆಗಿದೆ ಅಂತ ಕಾಂಗ್ರೆಸ್ ಹೈಕಮಾಂಡು ಕೂಡ ಖುಷಿಯಾಗಿದೆ. ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷ ಯಾವ ರೀತಿಯಾಗಿರಬೇಕಾಗಿತ್ತು, BJP ಮತ್ತು ಕಾಂಗ್ರೆಸ್ಗೆ ವಿಭಿನ್ನವಾಗಿದ್ದರೆ ಇವತ್ತು ಈ ಪರಿಸ್ಥಿತಿ JDSಗೆ ಬರ್ತಿರಲಿಲ್ಲ. ಆದರೆ JDS ನಾಯಕರುಗಳು ಪದೇ ಫೇಲ್ ಆಗ್ತಿದ್ದಾರೆ ಅನ್ನೋದು. ಯಾಕಂತೇಳಿದ್ರೆ ಇರುವಂತಹ 18 ಜನ ಶಾಸಕರನ್ನು
ತಮ್ಮ ಬಳಿಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮುಂದೆ ಇನ್ನು 28ರ ಚುನಾವಣೆ ಯಾವ ರೀತಿಯಾಗಿ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆಗೆ ಕಾರಣ ಆಗಿದೆ. ಕುಮಾರಸ್ವಾಮಿ ಮತ್ತು ದೇವೇಗೌಡ ಇದನ್ನು ಭಾಳಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಈಗಿರುವಂತಹ DK ಶಿವಕುಮಾರ್ ಆ ಪ್ರಾದೇಶಿಕ ಪಕ್ಷವಾದಂಥ JDS ಅವರನ್ನು ಉಸಿರಾಡೋದಕ್ಕೆ ಬಿಡ್ತಾರಾ ಅನ್ನುವಂಥ ಒಂದು ರಾಜಕೀಯ ಚರ್ಚೆಯು ಕೂಡ ರಾಜ್ಯದಲ್ಲಿ ಆರಂಭ ಆಗಿದೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.